ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಇವಳು ಬೆಳಗ್ಗೆ ಎಲ್ಲಿ ಹೋಗಿದ್ದೀನಿ ಅಂದ್ಕೊಂಡಿದ್ದೀರಾ? ನಾನು ಇವತ್ತಿರೋದು ಉಡುಪಿಲಿದ್ದೀನಿ. ಅದು ಈ ಬೀಚ್ ಬಂದು ಮುಲ್ಕಿ ಬೀಚ್ ಅಂತಾರೆ. ಅರ್ಲಿ ಮಾರ್ನಿಂಗ್ ನಾವು ಫಸ್ಟ್ ಇದೇ ಬೀಚ್ಗೆ ಬಂದಿದ್ದು. ನಾವು 2 days 1 night ಪ್ಯಾಕೇಜ್ ತೊಗೊಂಡು ಬಂದಿದ್ದೀವಿ. ಆ ಡೀಟೇಲ್ಸ್ನೆಲ್ಲ ನಾನು ನಿಮಗೆ ಆಮೇಲೆ ತಿಳಿಸ್ಕೊಡ್ತೀನಿ. ನಮ್ಮ ಲೀಡರ್ ಸರ್ಫಿಂಗ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ರಿ. ನೆಕ್ಸ್ಟ್ ನಾವು ಬಂದಿದ್ದೆ ಕಪ್ಪು ಬೀಚ್ಗೆ. ಅಲ್ಲಿಂದ ನಾವು ಹೋಗಿದ್ದೆ ಕಪ್ಪು ಲೈಟ್ ಹೌಸ್ ನೋಡೋಣ ಅಂತ ಹೋಗಿದ್ದು. ಆ ಬೀಚಲ್ಲಿ ಎಲ್ಲಿ ನೋಡಿದ್ರು ಬರೀ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡೋದೇ ಕಾಣಿಸ್ತಾ ಇತ್ತು ಗೈಸ್. ಹಾಗೆ ಅದನ್ನು ನೋಡ್ತಾ ನನಗನ್ನಿಸ್ತು, ಯಾಕೆ ಈ ಜನ ಇಷ್ಟು ಬೇಗ ಮದುವೆ ಆಗ್ತಾರೆ? ಹಾಗೆ ಮದುವೆ ಮಾಡ್ಕೊಂಡು ಏನು ಮಾಡ್ತಾರೆ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಗೈಸ್. ಈಗ ಕಪ್ಪು ಲೈಟ್ ಹೌಸ್ ಹತ್ತಬೇಕು ಅಂತ ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ಹೇಗಿದೆ, ಸ್ಟೆಪ್ಸ್ ಇಲ್ಲ. ಇಲ್ಲಿಂದ ಹತ್ತಿ ಮೇಲೆ ಹೋಗ್ಬೇಕು. ಬಾಟಲ್ಸ್ ಅಥವಾ ಇನ್ನೇನಾದರೂ ಬೀಚ್ ಹತ್ರ ಹಾಕಿದ್ರೆ ಆ ಥರ ಇರೋ ಪಕ್ಷಿಗಳಿಗೆ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ಗೈಸ್. ಅದನ್ನೆಲ್ಲ ಡಸ್ಟ್ಬಿನ್ ಅಂತ ಇರುತ್ತಲ್ಲ, ಅಲ್ಲಿ ಹಾಕಬೇಕು. ಇಲ್ಲೂ ಕೂಡ ಅಲ್ಲೆಲ್ಲನೂ ಹಾಗೆ ಬಾಟಲ್ಸು ಇನ್ನೇನೇನೋ ತೊಗೊಬಂದು ಇಲ್ಲಿ ಬೀಚ್ ಹತ್ರ ಎಲ್ಲ ಬಿಸಾಕಿದ್ರು. ಇಲ್ಲಿ ಬರೋ ಅನಿಮಲ್ಸ್ಗೆ ಹಾಗೆ ಪಕ್ಷಿಗಳಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ನೋಡಿ ಗೈಸ್, ಹೇಗೆ ಆಗ್ತಾಯಿರ್ತಾವ್ರೆ. ತುಳಸಿ, ಏನದು ಆ ಥರ ನಿನ್ನ ಕತೆ? ಓಕೆ, ರೆಕಾರ್ಡ್ ಆಗ್ತಾ ಇದೆ ತುಳಸಿ. ಹಾಗೆ ನಾನು ಕೂಡ ನನ್ನ ಫ್ರೆಂಡ್ಸ್ ಜೊತೆ ಬೀಚ್ ಹತ್ರ ಚಪ್ಪಲ್ ಆಡ್ಕೊಂಡು ಆಟ ಆಡ್ಕೊಂಡಿದ್ದೆ. ಆಗ್ತೀನಿ. ಹಾಯ್ ಸಂಜು, ವೆಲ್ಕಮ್ ಬ್ಯಾಕ್ ಟು ಸಂಜನಾಸ್ ಯೂಟ್ಯೂಬ್ ಚಾನಲ್. ಓಕೆ, ಎಸ್ ಮ್ಯಾಮ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಅಲ್ಲಿಂದ ನಾವು ನಮ್ಮ ಟಿ ಎತ್ಕೊಂಡು ನಾವೆಲ್ಗಪ್ಪ ಹೋದ್ವಿ ಅಂದರೆ ನಾವು ಹೊರಟಿದ್ದು ನಮ್ಮ ಹೋಮ್ ಸ್ಟೇ ಕಡೆಗೆ. ಉಡುಪಿಲಿ ನಾವೆಲ್ಲಿ ಸ್ಟೇ ಆಗಿದ್ದೆ ಅಂದರೆ ಈ ಸಾಯಿಷಾ ಹೋಮ್ ಸ್ಟೇನಲ್ಲಿ ನಾವು ಸ್ಟೇ ಆಗಿದ್ದು. ಹಾಗೆ ಎಂಟ್ರೆನ್ಸ್ ಎಲ್ಲ ಇಷ್ಟು ಚೆನ್ನಾಗಿದೆ ಅಂದಮೇಲೆ ಒಳಗಡೆ ಇನ್ನೂ ಚೆನ್ನಾಗಿರ್ತಾ ಇರುತ್ತಾ ಹೇಳಿ. ಹಾಗೆ ನಾನು ನಮ್ಮ ಹೋಮ್ ಸ್ಟೇ ಒಳಗಡೆ ಹೇಗಿದೆ ಅಂತಲೂ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಹೋಮ್ ಸ್ಟೇ ಮಾತ್ರ ತುಂಬ ಸಖತ್ತಾಗಿದೆ. ಈಗ ಹೋಮ್ ಸ್ಟೇಗೆ ಬಂದಿದ್ದೀವಿ. ಇವತ್ತು ನೈಟಿಗೆ ನಾವು ಇದೇ ಹೋಮ್ ಸ್ಟೇಲಿ ಸ್ಟೇ ಆಗೋದು. ನಾನೀಗ ಫ್ರೆಶ್ ಅಪ್ ಆಗಿ ಉಡುಪಿ ಮಠ ಟೆಂಪಲ್ಗೆ ಹೋಗಬೇಕು. ಅದಾದಮೇಲೆ ನೆಕ್ಸ್ಟ್ ಸ್ಯಾನ್ ಮೇರೀಸ್ ಐಲ್ಯಾಂಡ್ಗೆ ಹೋಗಬೇಕು. ಮತ್ತು ನಾನು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಈ ಹೋಮ್ ಸ್ಟೇ ಮಾತ್ರ ಸಖತ್ತಾಗಿದೆ. ಗೈಸ್, ಇದು ಏನಣ್ಣ ಅಂತ ನಂಗಂತೂ ಗೊತ್ತಾಗ್ತಾ ಇಲ್ಲ. ನಾನು ಆ್ಯಕ್ಚುಲಿ ಪೈನಾಪಲ್ ಅಂದ್ಕೊಂಡಿದ್ದೆ, ಬಟ್ ನಮ್ಮ ಜೊತೆಗಿರೋರಲ್ಲ ಅದು ಪೈನಾಪಲ್ ಅಲ್ಲ, ಅದೇನೋ ಬೇರೆ ಬೇರೆ ಹಣ್ಣು ಅಂತ ಎಲ್ಲರೂ ಹೇಳ್ತಾಯಿದ್ರು. ಯಾರಿಗೂ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಸೆಷನಲ್ಲಿ ತಿಳಿಸಿ. ನೋಡಿ, ಹೋಮ್ ಸ್ಟೇನಲ್ಲಿ ತುಳಸಿ ಕಟ್ಟೆ ಕೂಡ ಇದೆ ಪೂಜೆ ಮಾಡೋರಿಗೆ. ನನಗಿದೊಂಥರ ಹೋಮ್ಲಿ ಫೀಲ್ ಕೊಡ್ತಾ ಇದೆ. ಆ್ಯಂಡ್ ಇಲ್ಲಿ ಏನಿದೆ ಅಂದರೆ ಬೆಟ್ಟದ ನಲ್ಲಿಕಾಯಿ ಇದೆ. ಇದು ಬೆಟ್ಟದ ನಲ್ಲಿಕಾಯಿ ಮರ. ಅದು ನಂಗೆ ಸಿಗಲ್ಲ, ಬಟ್ ಇದು ಬೆಟ್ಟದ ನಲ್ಲಿಕಾಯಿ ಮರ. ಇದು ಕಾಣಿಸ್ತಿದೆ ಅನ್ಕೋತು. ಮಾವಿನಕಾಯಿ, ನಲ್ಲಿಕಾಯಿ ಎಲ್ಲನೂ ಸಿಗ್ತಾಯಿದೆ. ಗೈಸ್, ಬಾಲ್ಕನಿ ವ್ಯೂ ನೋಡಿ ಏನು ಸಕ್ಕತ್ತಾಗಿದೆ. ಅದು ಬಂದು ಎಂಟ್ರೆನ್ಸ್ ಅಲ್ಲಿಂದ ಬರೋದು. ಪರವಾಗಿಲ್ಲ. ಆ್ಯಂಡ್ ಇದು ಬಂದು ಹಾಲು. ಇಲ್ಲಿ ನನ್ನ ಫ್ರೆಂಡ್ಸ್ ಇದ್ದಾರೆ. ಇಲ್ಲಿ ನಮ್ಮ ಫ್ರೆಂಡ್ಸ್ ಅವರು. ಹಾಯ್ ತುಳಸಿ, ರೂಮ್ ಇಷ್ಟ ಆಯ್ತಾ ನಿನಗೆ? ಹೇಗೆ ಅನಿಸ್ತಿದೆ ಹೋಮ್ ಸ್ಟೇ? ಸೂಪರ್. ಓಕೆ. ಹಾಗೆ ಲೈಟಾಗಿ ಬ್ರೇಕ್ಫಾಸ್ಟ್ ತಿಂದ್ಕೊಂಡು ನಾವು ಹೊರಟಿದ್ದೆ ಉಡುಪಿ ಕೃಷ್ಣ ಮಠಕ್ಕೆ.
ಅನಂತೇಶ್ವರ ಟೆಂಪಲ್. ಹಾಗೆ ನಮ್ಮ ಲೀಡು ಕನಕನ ಕಿಂಡಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ, ನೀವು ಒಂದ್ಸರಿ ಕೇಳೋಡಿ. In this temple, only Brahmins are allowed. So, other than Brahmins, no people is there. But Kanakadasa is the low category people. So, at that time, what happened? Kanakadasa want to see Krishna. So, what he did, he started singing from there. So, at that time, everyone was like, okay, you should not sing, you should not come inside, you have to be there itself, like that. So, after some time, so what happened? Krishna is like, okay, if you are not allowing him inside, let me turn and give him the darshan. So from the north face, he rotated to west face. So and the main door is closed permanently. Only from the window we can see. So that's why Kanakana Kindi. Kindi means window. Kanaka means the singer. So that's why Kanakana Kindi name got here. So this is the actual story of Krishna. Come, let's try to go inside. ಅಲ್ಲಿಂದ ನಾವು ಬಂದಿದ್ದೆ ಮಾಲ್ಪೆ ಬೀಚ್ಗೆ. ಸ್ಯಾನ್ ಮೆರೀಸ್ ಐಲ್ಯಾಂಡ್ಗೆ ಹೋಗಬೇಕು ಅಂದರೆ ನಾವು ಮಾಲ್ಪೆ ಬೀಚಿಂದ ಬೋಟಿಂಗಲ್ಲಿ ಹೋಗಬೇಕು. ಸೊ ನಾವು ಕೂಡ ಬೋಟಿಂಗಲ್ಲಿ ಮಾಲ್ಪೆ ಬೀಚ್ಗೆ ಜಸ್ಟ್ ಸ್ಯಾನ್ ಮೆರೀಸ್ ಐಲ್ಯಾಂಡಿಗೆ ಬಂದಿದ್ದೀವಿ. ಟೆಂಪಲ್ಗೆ ಹೋಗ್ಬಿಟ್ಟು ನೆಕ್ಸ್ಟ್ ಅಲ್ಲಿಂದ ಇಲ್ಲಿಗೆ ಬಂದಿರೋದು ಈಗ. ಗೈಸ್ ಇದು ನೋಡಿ ಏನು ಕ್ರೇಜಿ ಆಗಿದೆ. ಲೈಕ್ ಅಲ್ಲಿ ಜನ ಬಾಟಲೆಲ್ಲ ಬಿಸಾಕಿರ್ತಾರಲ್ಲ, ಅದರಿಂದ ಇದನ್ನು ಲೈಕ್ ಕಸದಿಂದ ರಸ ಅಂತಾರಲ್ಲ, ಆ ಬಾಟಲ್ಸ್ ಎಲ್ಲ ಯೂಸ್ ಮಾಡಿಬಿಟ್ಟು ಲೈಕ್ ಈ ಥರ ವೆಲ್ಕಮ್ ಬೋರ್ಡ್ ಥರ ಕ್ರಿಯೇಟ್ ಮಾಡಿದ್ದಾರೆ. ನೋಡಿ ಏನು ಕ್ರೇಜಿಯಾಗಿ ಸಾಕಾಗಿದೆ. ಗೈಸ್ ಇದು ನೋಡಿ ಸ್ಯಾನ್ ಮೆರೀಸ್ ಐಲ್ಯಾಂಡಲ್ಲಿ ಬೀಚ್ ಹತ್ರ ಫುಲ್ ಬರೀ ಶೆಲ್ಸಿಂದನೇ ತುಂಬ ಹೋಗಿದೆ. ಎಲ್ಲಿ ನೋಡಿದ್ರು ಬರೀ ಶೆಲ್ಸೇ ಕಾಣುತ್ತೆ. ಗೈಸ್ ಈಗ ಕಾಯ್ಕಿಂಗ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಕಾಯ್ಕಿಂಗ್ ನಾನು ಯಾವತ್ತೂ ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ ಗೈಸ್, ಅದಕ್ಕೆ ನನ್ನ ಫ್ರೆಂಡ್ಸ್ ಫಸ್ಟ್ ಹೋದ್ರು ನೋಡೋಣ ಹೇಗೆ ಮಾಡೋದು ಅಂತ. ದೆನ್ ನಾನು ಇನ್ನೊಬ್ಬ ಫ್ರೆಂಡ್ ಹೋದ್ವಿ. ಆ್ಯಕ್ಚುಲಿ ಸಾಕತ್ತಾಗಿತ್ತು. ನಾನು ಫಾರ್ ದಿ ಫಸ್ಟ್ ಟೈಮ್ ಕಾಯಕಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಗೈಸ್. ನೆಕ್ಸ್ಟ್ ನಾವು ಹೋಗಿದ್ದೆ ಭೂತಕೋಲ ನೋಡೋಕ್ಕೆ. ನಾನು ಭೂತಕೋಲನ ಕಾಂತಾರ ಮೂವಿಲಿ ಮಾತ್ರ ನೋಡಿದ್ದೆ, ಲೈವ್ ಆಗಿ ನೋಡಬೇಕು ಅಂತೇಳಿ ನಾನು ಅದಕ್ಕೆ ಟ್ರಿಪ್ಗೆ ಹೋಗಿದ್ದೆ. ನನಗೆ ತುಂಬ ಸುಸ್ತಾಗಿತ್ತು, ಅದಕ್ಕೆ ಬ್ಲಾಗ್ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಡೇ 2 ಉಡುಪಿಲಿದ್ದೀವಿ ನಾವು. ಮಾರ್ನಿಂಗ್ ಅರೌಂಡ್ 9ಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಫಸ್ಟ್ ಬಂದಿದ್ದು ವರಂಗ ಜೈನ್ ಟೆಂಪಲ್. ಈಗ ನೆಕ್ಸ್ಟ್ ಕೊಳ್ಳುತೀರ್ಥ ಫಾಲ್ಸ್ಗೆ ಹೋಗ್ತೀವಿ. ಗೈಸ್ ಇವಾಗ ನಾವು ವರಂಗ ಜೈನ್ ಟೆಂಪಲಿಗೆ ಬಂದಿದ್ದೀವಿ. ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಅದೇ ಟೆಂಪಲ್. ಈಗ ಬೋಟಿಂಗಲ್ಲಿ ಹೋಗಬೇಕು ಇಲ್ಲಿಂದ. ಅಲ್ಲಿ
ಬೋಟಲ್ಲಿ ಹೋಗ್ಬೇಕು. ಅಲ್ಲಿ ಕಾಣಿಸ್ತಾ ಇದೆ ನಮಗೆ ಇಲ್ಲೆಲ್ಲ ಬೋಟಲ್ಲಿ ಹತ್ತಾ ಇದ್ದಾರೆ ಅಲ್ಲಿಂದ. ಲೆಟ್ಸ್ ಗೋ. ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ನಮ್ಮ ಗೈಡ್ ಟಿಕೆಟ್ ತಗೋಬೇಕಾಗ್ತಾರೆ. ಸೊ ಅಲ್ಲಿ ವೇಟ್ ಮಾಡ್ತಿದ್ದಾರೆ. ಮಾಡ್ತೀನಿ ಬೇಕಿದ್ರೆ. ಫ್ರೆಶ್ ರೀಲ್ಸ್ ಮಾಡಬೇಕು ಅಂತ DSL ಮಾಡ್ತಾ ಇದ್ದಾರೆ. ನನಗ ವೀಡಿಯೋ ಮಾಡಬೇಕಿದೆ ಈಗ. ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಹಾವು ನೋಡಿ ಗೈಸ್ ಎಂತ ಚಂದ ಉಂಟು. ಓಕೆ ಗಾಯ್ಸ್, ನಾವೀಗ ಕೂಡ್ಲು ತೀರ್ಥ ಫಾಲ್ಸಿಗೆ ಬಂದಿದ್ದೀವಿ. ನಮ್ಮೊಟ್ಟಿಗೆ ಒಬ್ರು RSS ಮೆಂಬರ್ ಬಂದಿದ್ದಾರೆ. RSS ಅವರೇ, ನಿಮ್ಮ ಲಾಠಿಯಲ್ಲಿ ಗೈಸ್ ಕೂಡ್ಲು ತೀರ್ಥ ಫಾಲ್ಸ್ ಇರೋದು ಫಾರೆಸ್ಟ್ ಒಳಗಡೆ ಇರೋದಿದು. ಸೊ ಅಲ್ಲಿ ಅರೌಂಡ್ 2 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಬೇಕು. ಸೊ ನಾನು ನನ್ನ ಫ್ರೆಂಡ್ಸು ಹಾಗೆ ಟ್ರೆಕ್ಕಿಂಗ್ ಮಾಡ್ತಾ ಇದ್ವಿ. ಮಧ್ಯದಲ್ಲಿ ನನಗೆ ನೀರು ಕುಡಿಬೇಕು ಅನಿಸ್ತು. ಬಿಕಾಸ್ ಅಷ್ಟು ಬಿಸಿಲಲ್ಲಿ ಟ್ರೆಕ್ಕಿಂಗ್ ಮಾಡುವಾಗ ಆಫ್ಕೋರ್ಸ್ ನೀರು ಕುಡಿಬೇಕು ಅನಿಸುತ್ತಲ್ವ. ಸೊ ಅದಕ್ಕೆ ನಾನಲ್ಲಿ ನೀರು ಕುಡಿಯೋಣ ಅಂತ ಹೋಗಿದ್ದೆ. ವಾಟ್ರ್ ಮಾತ್ರ ಸಾಕಾಗಿದೆ ಗೈಸ್. ಅದಕ್ಕೆ ನಾನು ಕೂಡ ಹೋಗಿ ಟ್ರೈ ಮಾಡಿದ್ದೆ. ಟೈಮ್ ಇಲ್ಲ. ಮೇಲೆ ಇದಕ್ಕಿಂತ ಒಳ್ಳೊಳ್ಳೆ ಜಾಗಗಳಿವೆ. ಕುಡ್ದು ನೋಡಿ ಮಾತಾಡಿ. ಸೂಪರ್ ಆಗಿದೆ. ಗೈಸ್ ನನಗೆಲ್ಲ ಕೇಳ್ತಾ ಇದ್ರು ನೀನು ಈ ಟ್ರಿಪ್ಗೆ ಹೋಗಿದ್ದು ಯಾವ ಪ್ಯಾಕೇಜಲ್ಲಿ ಅಂತ. ನಾನು ಹೋಗಿದ್ದು ಜಲಪರ್ವ ಕಮಿಟಿಯಿಂದ. ಜಲಪರ್ವ ಈ ಪೇಜ್ ಇದೆ ಇನ್ಸ್ಟಾದಲ್ಲಿ, ಅಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಬೋದು. ಚಿಕ್ಕ ಮಕ್ಕಳು ನೋಡಿ ಗೈಸ್ ಹೇಗೆ ಟ್ರೆಕ್ಕಿಂಗ್ ಮಾಡ್ತಾರೆ ಅಂತ. ನಂಗೆ ಸ್ವಲ್ಪ ಹೋಗೋಷ್ಟರಲ್ಲೇ ಸುಸ್ತಾಗುತ್ತೆ, ಬಟ್ ಚಿಕ್ಕ ಮಕ್ಕಳು ನೋಡಿ. ಫಾಲ್ಸ್ ಟ್ರೆಕ್ಕಿಂಗ್ ಬಗ್ಗೆ ಹೇಳಿ. ಫಾಲ್ಸ್ ಟ್ರೆಕ್ಕಿಂಗ್ ಬಗ್ಗೆ ಏನು ಹೇಳೋಕ್ಕೋಗಿ ನನಗೆ ಇಷ್ಟಕ್ಕೆ ಸಾಕಾಗ್ತಾ ಇದೆ. 14 ಮಿನಿಟ್ಸ್ ಗಿರಿ ದರ್ಶನ ಮಾಡಿದಾಗೂ ನಂಗೆ ಏನು ಅನಿಸಲಿಲ್ಲ. 14 ಮಿನಿಟ್ಸ್ ಅಲ್ಲ, 14 ಕಿಲೋಮೀಟರ್. 14 ಕಿಲೋಮೀಟರ್ ಗಿರಿ ದರ್ಶನ ಮಾಡಿದಾಗೂ ಏನೂ ಅನಿಸಿರಲಿಲ್ಲ. ಬಟ್ ಇದು 2 ಕಿಲೋಮೀಟರ್ ಟ್ರೆಕ್ ಮಾಡೋಕ್ಕೆ ನಂಗೆ ಆಗ್ತಾ ಇಲ್ಲ. ಫೈನಲಿ ಫಾಲ್ಸ್ ರೀಚ್ ಆದ್ವಿ ಗೈಸ್. ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಅದೇ ಫಾಲ್ಸು. ಇನ್ನು ಸ್ವಲ್ಪ ಮುಂದೆ ಹೋಗ್ಬೇಕಿದೆ. ಬಟ್ ಫಾಲ್ಸ್ ಗೈಸ್ ನಾವೀಗ ತಿರುಗುತ್ತಿದ್ದ ಫಾಲ್ಸಲ್ಲಿ ಇದ್ದೀವಿ. ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಬಟ್ ನನಗೆ ಹೋಗಿ ಇಷ್ಟ ಇಲ್ಲ. ಅದಕ್ಕೆ ನಾನು ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಗಿತಾ ಇದ್ದೀನಿ. ಫಾಲ್ಸಿಂದ ರಿಟರ್ನ್ ಬಂದಾಗ ಏನಾದರೂ ತಿನ್ನೋಣ ಅಂತ ನಾವು ಅಲ್ಲಿ ಹತ್ರದಲ್ಲಿರೋ ಶಾಪಲ್ಲಿ ಮ್ಯಾಗಿ ತಿನ್ಕೊಂಡು ಬಂದು. ಈ ಹಸು ನೋಡಿ ಗೈಸ್, ಇದಕ್ಕೆ ಬೇರೆ ಏನಾದರೂ ಕೊಟ್ಟರೆ ತಿನ್ನೋದೇ ಇಲ್ಲ. ಅಲ್ಲಿ ಯಾರೋ ಮಾಗಿ ಪ್ಲೇಟ್ ಇಟ್ಟಿದ್ರು, ಆ ಮಾಗಿ ತಿಂತು ಗೈಸ್. ಈ ಹಸು ಕೂಡ ಮಾಗಿ ತಿನ್ನೋದು ಕಲ್ತ್ಬಿಟ್ಟಿದೆ ಅಂದರೆ ಇನ್ಯಾವ ಲೆಕ್ಕ. Ride bike. I didn't get increment in previous cycle. That's the truth. Her face said it. I know swimming. This is a lie. You don't know swimming. I am not auntie lover to be.
ಇಲ್ಲ ಶಿವ ಬರೀ ಇಂಥದೆಯಾ ಓಕೆ ಥರ್ಡ್ ಒನ್ ಇಸ್ ಐ ಹ್ಯಾವ್ ಅ ಗರ್ಲ್ ಫ್ರೆಂಡ್ ಕಾನ್ಫಿಡೆನ್ಸ್ ನೋಡಿ ಬ್ರೋ ಪಕ್ಕ ಯು ಡೋಂಟ್ ಹ್ಯಾವ್ ಎವ್ರಿ ಟೈಮ್ ಇಟ್ಸ್ ನಾಟ್ ಬಿ ದ ಟ್ರೂತ್ ಆಲ್ಸೋ ನೋ ಕರೆಕ್ಟ್ಲಿ ಐ ಹ್ಯಾವ್ ಎ ವಾಟ್ ಒನ್ ಸೆಕೆಂಡ್ ಒನ್ ಇಸ್ ಕರೆಕ್ಟ್ಲಿ ಇಸ್ ಅ ಲೈ ನೆಕ್ಸ್ಟ್ ನಾವು ಹೋಗಿದ್ದೆ ಹಾಗಂಬೆ ಸನ್ಸೆಟ್ ನೋಡೋದಕ್ಕೆ. ಅಲ್ಲಿಂದ ನಾವು ಫೈನಲ್ ಆಗಿ ಹೋಗಿದ್ದೆ ಶೃಂಗೇರಿ ಶಾರದಾಂಬ ಟೆಂಪಲ್. ಅಲ್ಲಿ ಟೆಂಪಲ್ ನೋಡಿಕೊಂಡು ಹಾಗೆ ಟೆಂಪಲಲ್ಲಿ ನೈಟ್ ಊಟ ಮಾಡ್ಕೊಂಡು ಅಲ್ಲಿಂದ ನಾವು ರಿಟರ್ನ್ ಹೊರಟಿದ್ದೆ ನಮ್ಮ ಬೆಂದ ಕಾಳೂರು ಬೆಂಗಳೂರು. My name is Richa and I'm from UP. I first visited Karnataka through the Jalapad. I wanted to explore Udupi as well as Bhutakola, and my experience was amazing. And including Bhutakola, I must say I have divine experience here, and like I have no words to explain the Bhutakola. Please visit and explore things in Udupi that are amazing. And if I talk about fountain, basically I visited first time in Karnataka, and to be honest I liked it so much, so please do visit.